ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಚಪಾತಿಗೆ ನಾನ್ಗೆ ಸೈಡ್ ಡಿಶ್ ಆಗಿ ಅಕ್ಕ ಮಸೂರು ಮಾಡಾತೀನಿ. ಫ್ರೆಂಡ್ಸ್, ನಮ್ಮ ಎರಡು ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ, ಲೇಟ್ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾನು ಅಕ್ಕ ಮಸೂರನ್ನ ಒಂದು 2 ತಾಸು ನೀರೊಳಗೆ ನೆನೆಸಿಟ್ಕೊಂಡೀನಿ. ಈಗ ಇದನ್ನು ಒಂದು 2 ವಿಜಲ್ ಕುಕ್ಕರ್ ಕೂಗಿಸ್ಕೊಂಬರೋನು. ಒಂದು ಸೈಡ ಕುಕ್ಕರ್ ಕೂಗಾಕಿಡೋನು, ಇನ್ನೊಂದು ಸೈಡ ಇದಕ್ಕೆ ಒಗ್ಗರ್ಣಿನ ರೆಡಿ ಮಾಡ್ಕೊಳ್ಳೋಣಂತ. ನಾ ಇಲ್ಲೇ ಒಂದು ಬಾಳ್ಗಿನ ಕಾಯಾಕಿಟ್ಕೊಂಡೀನಿ. ಬಾಳ್ಗಿ ಕಾದ್ಮೇಲೆ ಇದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಬಿಸಿ ಮಾಡ್ಕೋತೇನಂತ ನಾನು. ಎಣ್ಣೆ ಕಾದ್ಮೇಲೆ ನಾ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಸಾಸಿವೆ ಚಟ ಅಂದಮೇಲೆ ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವನ್ನ ನಾ ಹಾಕ್ಕೋತೀನಿ. ಕರಿಬೇವು ಚಟ ಅಂದಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ನಾ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ನಾ ಈಗ ಫ್ರೈ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಒಂಚೂರು ಫ್ರೈ ಆದಮೇಲೆ ನಾ ಇಲ್ಲೇ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿನ ಕಂಪ್ಲೀಟಾಗಿ ನಾನು ಫ್ರೈ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ನಾ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೋತೀನಿ. ಮೊದಲಿಗೆ ಒಂದು ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೋತೀನಿ. ಆಮೇಲೆ ನಮ್ಮ ಟೇಸ್ಟ್ ನೋಡ್ಕೊಂಡು ನೀವು ಖಾರ ಹಾಕೋರಿ. ನಾ ಇಲ್ಲೇ 1.5 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕ್ಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೋತೀನಿ. ಗರಂ ಮಸಾಲ ಹಾಕ್ಕೊಂಡ್ಮೇಲೆ ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಇದಕ್ಕೆ ಸಾಲ್ಟನ್ನ ಹಾಕೋರಿ. ಸಾಲ್ಟ್ ಹಾಕ್ಕೊಂಡು ಚಲೋತ್ನಂಗೆ ನಾವು ಇದನ್ನು ಮಿಕ್ಸ್ ಮಾಡೋಣಂತ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಮೊದಲು ಪ್ಯೂರಿ ಮಾಡಿಟ್ಕೊಂಡಂಥ 2 ಟೊಮೆಟೊ ಹಣ್ಣಿನ ಪ್ಯೂರಿನ ನಾ ಇದಕ್ಕೆ ಹಾಕ್ಕೊಂಡು ಟೊಮೆಟೊದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡ್ಕೋತೇನಂತೀಗ. ಟೊಮೆಟೊ ಅದು ಫ್ರೈ ಆಗಿ ಮ್ಯಾಲೆ ನೋಡ್ರಿ ಎಣ್ಣೆ ಬಿಡಾತೈತಿ. ಈಗ ನಾನು ಸೀಟಿ ಹೊಡೆಸ್ಕೊಂಡಂಥ ಅಕ್ಕ ಮಸೂರನ್ನ ಇದ್ರೊಳಗೆ ಹಾಕೋತೇನಂತೀಗ. ಇದು ಅಕ್ಕ ಮಸೂರು ಮ್ಯಾಲನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನೂ ಹಾಕ್ಕೋತೀನಿ. ಕೊತ್ತಂಬರಿನ ನಾ ಈಗ ಯಾಕೆ ಹಾಕ್ಕೊಳತ್ತೇನಂದ್ರೆ ಅದು ಇದ್ರ ಜೊತೆ ಮಿಕ್ಸ್ ಆಗಿ ಕುದ್ದು ಫ್ಲೇವರ್ ಬಿಡ್ತೈತಿ. ಸೊ ಹಾಗಾಗಿ ನಾನು ಈಗ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಈಗ ಇದನ್ನು ಚಲೋತ್ನಂಗೆ ಮಸಾಲ ಜೊತೆ ಅಕ್ಕ ಮಸೂರು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ವಿ ಅಂದ್ರೆ ಅಕ್ಕ ಮಸೂರು ಮಸಾಲ ರೆಡಿ ಆಗ್ತತಿ. ಬರ್ರಿ ಒಂದು ಕುದಿ ಕುದಿಸ್ಕೊಂಡು ಬರೋಣ. ಕುದ್ದು ರೆಡಿ ಆಗೈತಿ ನೋಡ್ರಿ ಅಕ್ಕ ಮಸೂರು ಮಸಾಲ. ಇದು ತಂದೂರಿ ರೋಟಿಗೆ, ನಾನ್ಗೆ, ಚಪಾತಿಗೆ, ಬಿಸಿ ರೊಟ್ಟಿಗೆ ಭಾರಿ ಕಾಂಬಿನೇಷನ್ ಇರ್ತೈತಿ. ನಾ ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳತ್ತೀನಿ. ಬರ್ರಿ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಅಕ್ಕ ಮಸೂರು ರೆಡಿ ಆಗೈತಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ನನಗೊಂದು ಲೈಕ್ ಬಟನ್ನ ಪ್ರೆಸ್ ಮಾಡಿರಿ ಮತ್ತು ಭಾಳ ಜನರ ಮಟ್ಟ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.